ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 27 ನಕ್ಷತ್ರಗಳಲ್ಲಿ ಮುಖ್ಯವಾಗಿ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಅವರ ಸ್ವಭಾವ ಯಾವ ರೀತಿ ಇರುತ್ತೆ, ಮುಖ್ಯವಾಗಿ ಯಾವ ಪ್ರೊಫೆಷನ್ ಮತ್ತು ವೈವಾಹಿಕ ಜೀವನ, ಕುಟುಂಬ, ಅವರು ಯೋಚನೆ ಮಾಡುವಂತಹ ರೀತಿ ಇತ್ಯಾದಿ ವಿಷಯಗಳ ಕುರಿತು ಸಂಪೂರ್ಣವಾಗಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರ ಬಗ್ಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ನಿಮ್ಮ ಮುಂದೆ ತಂದಿದ್ದೇವೆ. ಈ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಬರುತ್ತೆ. ಮೀನರಾಶಿ ಈಗ ಪ್ರಸ್ತುತ ಮೀನರಾಶಿಯಲ್ಲಿ ಜನ್ಮದಲ್ಲಿ ಶನಿ ಪರಮಾತ್ಮ 7.5 2ನೇ ಹಂತ ಆರಂಭವಾಗ್ತಾ ಇದೆ. ಮುಖ್ಯವಾಗಿ ರೇವತಿ ನಕ್ಷತ್ರದ ಬಗ್ಗೆ ಹೇಳಬೇಕು ಅಂದರೆ, ರೇವತಿ ನಕ್ಷತ್ರ ಶ್ರೀ ಶನಿ ಪರಮಾತ್ಮರ ನಕ್ಷತ್ರ ಆಗಿರುತ್ತೆ. ಆದ್ದರಿಂದ ಈ ರೇವತಿ ನಕ್ಷತ್ರ ಗುಣಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಶನಿ ಪರಮಾತ್ಮರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ನಾವು ಪರಿಶೀಲನೆ ಮಾಡಿದ್ರೆ, ಮುಖ್ಯವಾಗಿ ಈ ನಕ್ಷತ್ರವು ಶನಿ ಪರಮಾತ್ಮನ ಸ್ವನಕ್ಷತ್ರ ಆಗಿರೋದರಿಂದ, ಮುಖ್ಯವಾಗಿ ಶನಿ ಪರಮಾತ್ಮ ಅಂದರೆ ತುಂಬ ಜನ ಭಯ ಬೀಳ್ತಾ ಇರ್ತಾರೆ. ಅಯ್ಯೋ ಶನಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಆತಂಕಗಳು, ಕೆಲವೊಂದು ವ್ಯಕ್ತಿಗಳೇ ಹೇಳ್ತಾ ಇರುವಂತಹ ವಿಷಯಗಳು ಕೇಳಿದರೆ ಅವ್ರಿಗೆ ನಿಜವಾಗ್ಲೂ ಗ್ರಹಗಳ ಬಗ್ಗೆ ಒಂದು ಅವೇರ್ನೆಸ್ ಇದೆಯಾ, ಪೂರ್ತಿ ಪರಿಜ್ಞಾನ ಇದೆಯಾ ಅಂತ ಆಶ್ಚರ್ಯ ಬರ್ತಾ ಇದೆ. ಯಾಕಂದರೆ ಒಂದು ಕ್ರಮಶಿಕ್ಷಣ, ಒಂದು ಡಿಸಿಪ್ಲೈನ್ ಬರಬೇಕು, ಒಬ್ಬ ವ್ಯಕ್ತಿಯಲ್ಲಿ ತಾಳ್ಮೆ ಬರಬೇಕು, ಮತ್ತು ಒಂದು ಡೆಡಿಕೇಟೆಡ್ ವರ್ಕಿಂದ ಮತ್ತು ಮತ್ತೊಬ್ಬ ವ್ಯಕ್ತಿಗೆ ಇನ್ಸ್ಪಿರೇಷನ್ ಆಗಬೇಕು. ಜೀವನದಲ್ಲಿ ಸಾಕಷ್ಟು ಅವಾಂತರಗಳನ್ನು, ಆತಂಕಗಳನ್ನು ಎದುರಿಸಿ ಹಂತವಾಗಿ ಸಕ್ಸಸ್ನ ಈಗ ಪಡೆಯುವಂತಹ ವ್ಯಕ್ತಿಗಳು, ಬೇರೆ ವ್ಯಕ್ತಿಗಳಿಗೆ ಮಾದರಿಯಾಗುವಂತಹ ವ್ಯಕ್ತಿಗಳು ಈ ಶನಿ ಪರಮಾತ್ಮನ ಅನುಗ್ರಹದಿಂದ, ಆಶೀರ್ವಾದದಿಂದ ಆ ರೀತಿ ಒಂದು ಡೆಡಿಕೇಷನ್ ಆಗಿರ್ಬೋದು, ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಪಂಕ್ಚುವಾಲಿಟಿ ಆಗಿರ್ಬೋದು, ಒಂದು ಮೋಟಿವೇಶನ್ ಆಗಿರ್ಬೋದು, ಇಂತಹ ವ್ಯಕ್ತಿಗಳಿಂದ ತುಂಬ ಕಲಿಯೋದು ತುಂಬ. ಯಾಕಂದರೆ ಅವರು ಸ್ವಯಂ ಕಷ್ಟದಿಂದ ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರ ಸಹಾಯವನ್ನು ಅರ್ಥಿಸದೆ ಹಂತವಾಗಿ ತಮ್ಮ ಜೀವನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು. ಮುಖ್ಯವಾಗಿ ಈಗ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಂದ್ಕೊಂಡಿರುವಂತಹ ವಿಷಯಗಳು ನಡೆಯಬೇಕು, ಒಂದು ಒಳ್ಳೆಯ ಸಕ್ಸಸ್ಸನ್ನು ಪಡೆಯಬೇಕು, ಒಂದು 4 ಜನಕ್ಕೆ ಮಾದರಿಯಾಗಬೇಕು ಅನ್ನುವಂತಹ ವಿಷಯಗಳು, ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಶಕ್ತಿ ಬರಬೇಕು ಅನ್ನುವಂತಹ ವಿಷಯಗಳು ಈಗ ಶನಿ ಪರಮಾತ್ಮ ಅವರ ಪರ್ಸನಲ್ ಚಾರ್ಟಲ್ಲಿ ಗೋಚಾರದಿಂದ ಅನುಕೂಲವಾಗಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳು, ಅಂದರೆ ಬೇರೆ ವ್ಯಕ್ತಿಗೆ ನೋಡಪ್ಪ ಅಂತ ಕಷ್ಟಪಟ್ಟು ಹೆಂಗಿರೋ ವ್ಯಕ್ತಿ ಯಾವ ರೀತಿ ಬೆಳೆದಿದ್ದಾರೆ ಅನ್ನುವಂತಹ ವ್ಯಕ್ತಿಗಳಿಗೆ ಉದಾಹರಣೆಯಾಗಿ ಕೊಡ್ತಾ ಇರ್ತಾರೆ. ಇನ್ ಕೇಸ್ ಅವರ ಪರ್ಸನಲ್ ಚಾರ್ಟಲ್ಲಿ ಅಥವಾ ರಾಶಿ ಪ್ರಕಾರ ಗೋಚಾರದಲ್ಲಿ ಶನಿ ಅನುಕೂಲ ಇಲ್ಲ ಅಂದರೆ ತುಂಬ ಅಲಕ್ಷ್ಯ ಭಾವನೆ ಇರುತ್ತೆ, ತುಂಬ ನಿದ್ದೆ, ತುಂಬ ಸೋಂಬೇರಿತನ, ಒಂದು ರೀತಿ ಯಾವುದೇ ವಿಷಯಗಳ ಬಗ್ಗೆ ಆಸಕ್ತಿ ಇರಲ್ಲ, ಇನ್ನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯಾವುದೇ ರೀತಿ ಆಸಕ್ತಿ ಇರಲ್ಲ, ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಈ ಕೆಲವೊಂದು ಅವಮಾನಗಳನ್ನು, ಆತಂಕಗಳನ್ನು ಎದುರಿಸುವಂತಹ ವ್ಯಕ್ತಿಗಳು ಈ ಶನಿ ಪರಮಾತ್ಮನ ಅವರ ಮೇಲೆ ಆ ಆಶೀರ್ವಾದ ಇರಲ್ಲ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಇನ್ನು ರೇವತಿ ನಕ್ಷತ್ರವನ್ನು ನೋಡಿದರೆ ಶನಿ ಪರಮಾತ್ಮನ ನಕ್ಷತ್ರ ಆಗಿರೋ ಕಾರಣದಿಂದ ಮುಖ್ಯವಾಗಿ ಇದೊಂದು ರೀತಿ ಅದ್ಭುತವಾಗಿರುವಂತಹ ನಕ್ಷತ್ರ ಅಂತಲೇ ಹೇಳಬಹುದು. ಒಂದು ರೀತಿ ಯಾವ ರೀತಿ ಅಂದರೆ ಕ್ವಿಕ್ ಲರ್ನರ್ಸ್ ಅಂತ ಹೇಳ್ತೀವಿ. ಯಾವುದೇ ವಿಷಯವನ್ನು ತಗೊಳ್ಳಿ ಬಹುಬೇಗ ಕಲ್ತ್ಕೊಂಡು ಬಿಡ್ತಾರೆ, ಬಹುಮುಖ ಪ್ರಜ್ಞಾಶಾಲಿಗಳು ಅಂತ ಹೇಳ್ಬೋದು. ಅಂದರೆ ಒಂದೇ ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿರುತ್ತಾರೆ, ಅನೇಕ ವಿಷಯಗಳಲ್ಲಿ ವಿಷಯ ಜ್ಞಾನವನ್ನು ಹೊಂದಿರುತ್ತಾರೆ, ಒಂದು ಮೆಚ್ಯೂರಿಟಿ ಲೆವೆಲ್ಸ್ ಎಕ್ಸಲೆಂಟ್ ಆಗಿರುತ್ತೆ. ಇವರು ಯೋಚನೆ ಮಾಡುವಂತಹ ರೀತಿಯಾಗಿರಬಹುದು, ನಿರ್ಧಾರಗಳು ತಗೊಳ್ಳುವಂತಹ ರೀತಿಯಾಗಿರಬಹುದು, ಅದ್ಭುತವಾಗಿರುತ್ತೆ. ಇನ್ನು ಎಜುಕೇಷನ್ ಅಂದರೆ ಇವರಿಗೆ ತುಂಬ ಆಸಕ್ತಿ ಉಳ್ಳವರಾಗಿರ್ತಾರೆ. ಎಜುಕೇಷನ್ ಮಾಡಬೇಕು, ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಇವರು ಎಜುಕೇಷನ್ ಫೀಲ್ಡಲ್ಲಿ ಟೀಚರ್ಸ್ ಆಗಿ, ಪ್ರೊಫೆಸರ್ಸ್ ಆಗಿ, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ, ಗುರುಗಳಾಗಿ, ಸಾಧುಗಳಾಗಿ, ಸಂತರಾಗಿ, ಈ ಆಸ್ಟ್ರಾಲಜರ್ಸ್ ಆಗಿ, ಅಂದರೆ ಮಾತಿನಿಂದ ತಮ್ಮ ಕಾಯಕವನ್ನು ಮುಖ್ಯವಾಗಿ ಅದ್ಭುತ ರೀತಿಯಲ್ಲಿ
ಪ್ರಶಸ್ತಿಗಳನ್ನು, ಅದ್ಭುತ ರೀತಿಯಲ್ಲಿ ಗೌರವವನ್ನು ಪಡೆಯುವಂತಹ ವ್ಯಕ್ತಿಗಳನ್ನು ನಾವು ರೇವತಿ ನಕ್ಷತ್ರದಲ್ಲಿ ಕಾಣಬಹುದು. ಇನ್ನು ಕೆಲವೊಂದು ವ್ಯಕ್ತಿಗಳು ಈ ಕಲಾರಂಗದಲ್ಲಿ, ನಾಟಕ ರಂಗದಲ್ಲಿ, ಸಿನಿಮಾ ಫೀಲ್ಡಲ್ಲಿ, ಈ ಮ್ಯೂಸಿಕ್ ಫೀಲ್ಡಲ್ಲಿ, ಯಾಕಂದರೆ ಇವರಿಗಿರುವಂತಹ ಒಂದು ಸೌಂದರ್ಯ, ಇವರಿಗಿರುವಂತಹ ಆಸಕ್ತಿ, ಆಕರ್ಷಣೆ ಈ ರೀತಿ ಸಿನಿಮಾ ಫೀಲ್ಡಲ್ಲಿ, ಈ ಕಲಾಕ್ಷೇತ್ರಗಳಲ್ಲಿ ಅದ್ಭುತ ರೀತಿಯಲ್ಲಿ ಇವರು ತಮ್ಮ ಸ್ಥಾನವನ್ನು, ಜನಾಕರ್ಷಣೆಯನ್ನು ಪಡೀತಾರೆ. ಆದರೆ ಇವರಲ್ಲಿರುವಂತಹ ಒಂದು ವೀಕ್ನೆಸ್ ಏನಪ್ಪ ಅಂದರೆ ಚಂಚಲವಾಗಿರುವಂತಹ ಮನಸ್ಥಿತಿ, ಸ್ಥಿರವಾಗಿ ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು, ಅಥವಾ ತಗೊಂಡಿರುವಂತಹ ನಿರ್ಧಾರಗಳ ಮೇಲೆ ಇವರಿಗೆ ಸ್ಥಿರವಾಗಿರುವಂತಹ ಅಭಿಪ್ರಾಯವಿರುವುದಿಲ್ಲ. ಇವರಿಗೆ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಪರ್ಟಿಕ್ಯುಲರ್ಗೆ ಅವರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವರು ತಗೊಂಡಿರುವಂತಹ ವಸ್ತು 4 ಜನಕ್ಕೆ ಇಷ್ಟವಾಗಬೇಕು. ತೋರಿಸುವಂತಹ ಪ್ರತಿಯೊಬ್ಬರೂ ಕೂಡ ಎಕ್ಸಲೆಂಟ್ ಅಂತ ಅನ್ಬೇಕು. ಅದರಲ್ಲಿ ಒಬ್ಬರು ಸರಿ ಇಲ್ಲ ಅಂತ ಹೇಳಿದ್ರು ಅದನ್ನು ಎಕ್ಸ್ಚೇಂಜ್ ಮಾಡೋದು ಅಥವಾ ರಿಟರ್ನ್ ಕೊಡೋದು ಇತ್ಯಾದಿ ವಿಷಯಗಳು. ಅಂದರೆ ಒಂದು ರೀತಿ ಚಂಚಲ, ಫ್ಲೆಕ್ಸಿಬಿಲಿಟಿ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಇವರಿಗಿರುವಂತಹ ಪ್ರೀತಿ, ಅಭಿಮಾನ, ಮನೆಗೆ ಬಂದಿರುವಂತಹ ವ್ಯಕ್ತಿಗಳನ್ನು ಮಾಡುವಂತಹ ಆತಿಥ್ಯ ಸತ್ಕಾರ, 4 ಜನಕ್ಕೆ ನೀಡುವಂತಹ ಕೈ ಅನ್ನ ನೀಡುವಂತಹ ಅನ್ನಪೂರ್ಣ ಅನ್ನದಾತೆಯಾಗಿ ಇವರು ತಮ್ಮ ಮನೆಗೆ ಬಂದಿರುವಂತಹ ಬಂಧುಗಳನ್ನು ಆತ್ಮೀಯತೆಯಿಂದ ಇವರು ಈ ಆತಿಥ್ಯವನ್ನು ನೀಡ್ತಾ ಇರ್ತಾರೆ. ಅಂದರೆ ಈ ವ್ಯಕ್ತಿಗಳಲ್ಲಿರುವಂತಹ ಪ್ರಾಮಾಣಿಕತೆ ಆಗಿರಬಹುದು, ಆ ಮುಗ್ಧತೆ ಆಗಿರಬಹುದು, ಆ ಒಳ್ಳೆಯತನ ಆಗಿರಬಹುದು, ಈ ನಯವಂಚಕರಿಗೆ, ಮೋಸ ಮಾಡುವಂತಹ ದ್ರೋಹಿಗಳಿಗೆ ಅವರು ಆಗ್ತಾ ಇರುವಂತಹ ಒಂದು ಈ ಬಲೆಗೆ ಸಿಗುವಂತಹ ಮೀನುಗಳೇ. ಅದಕ್ಕೆ ಇದು ಮೀನರಾಶಿಯಲ್ಲಿ ಬರುತ್ತೆ. ಮೀನುಗಳ ರೀತಿಯಲ್ಲಿ ಇವರ ಮುಗ್ಧತೆಯನ್ನು, ಇವರ ಒಳ್ಳೆತನವನ್ನು ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ನಂಬಿಕೆ ದ್ರೋಹ ಮಾಡುವಂತಹ ವ್ಯಕ್ತಿಗಳು ಇರುತ್ತೆ. ಇನ್ನು ಇವರು ಅಲ್ಲಿರುವಂತಹ ಒಂದು ಮೆಂಟಾಲಿಟಿ ಅಂದರೆ ಇಂಟ್ರೋವರ್ಟ್ ಮತ್ತು ಎಕ್ಸ್ಟ್ರೋವರ್ಟ್, ಅಂದರೆ ಅಂತರ್ಗತವಾಗಿ ಅಂತರ್ಮುಖಿಯರೂ ಆಗಿರ್ತಾರೆ, ಒಳಗಡೆ ಹೇಳುವಂತಹ ವ್ಯಕ್ತಿಗಳು ಆಗಿರ್ತಾರೆ. ಇವರು ಎಷ್ಟು ಇಂಟ್ರೋವರ್ಟ್ ಆಗಿ ಅಂತರ್ಮುಖಿಯಾಗಿರ್ತಾರೆ ಅಂದರೆ ಆ ಪೇಷನ್ಸ್ ಲೆವೆಲ್ಸನ್ನು ಟೆಸ್ಟ್ ಮಾಡೋಕ್ಕೆ ಹೋದರೆ, ಇವರ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋದರೆ ಈ ವ್ಯಕ್ತಿಗಳು ಒಂದೇ ಸರಿ ಬರ್ಸ್ಟ್ ಆಗಿಬಿಡ್ತಾರೆ. ತುಂಬ ಅತಿರೇಕವಾಗಿ ಇವರ ಕೋಪಾವೇಶಗಳನ್ನು ಹೊರಗಡೆ ತೋರಿಸ್ಕೊಂಡು ಬಿಡ್ತಾರೆ. ಅದಕ್ಕೆ ಡ್ಯುಯಲ್ ಮೈಂಡ್, ಲೈಕ್ ಇಂಟ್ರೋವರ್ಟ್ ನೇಚರು ಇರುತ್ತೆ ಆ್ಯಂಡ್ ಎಕ್ಸ್ಟ್ರೋವರ್ಟ್ ನೇಚರು ಈ ವ್ಯಕ್ತಿಗಳಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ಏನಾದರೂ ಒಳ್ಳೆಯ ವಿಷಯಗಳು ಅಂದರೆ ಈ ವ್ಯಕ್ತಿಗಳೇನಪ್ಪ ಅಂದರೆ ಮತ್ತೊಂದು ವೀಕ್ನೆಸ್ ಏನಪ್ಪ ಅಂದರೆ ಹೇಳಿರುವಂತಹ ಅಂತೆಕಂತೆಗಳನ್ನು ಈ ವಿಷಯದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಲಾಭಗಳು ಬರುತ್ತೆ, ಅಥವಾ ಈ ವಿಷಯಗಳಲ್ಲಿ ಸ್ವಲ್ಪ ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಇರುತ್ತೆ, ಬಟ್ ಅದು ಅನುಭವಿಸೋದಕ್ಕೆ ಇವರಿಗೆ ಆಗುವುದಿಲ್ಲ. ಎಷ್ಟೇ ದುಡ್ಡು ಬಂದರೂ ಕೂಡ ಅದನ್ನು 1-2 ದಿನಗಳಲ್ಲಿ ಖರ್ಚು ಮಾಡುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ. ಇನ್ ಕೇಸ್ ಯಾರಾದರೂ ಒಳ್ಳೆಯ ಸಲಹೆಗಳು ಕೊಡೋಕೆ ಹೋದ್ರೂ ಕೂಡ ಅಂತಹ ಒಳ್ಳೆಯ ಸಲಹೆಗಳಿಗೆ ಆ ಮೋಸಗಾರರು ಹೇಳುವಂತಹ ಮಾತುಗಳ ಪ್ರಭಾವದಿಂದ ಅದನ್ನು ಅಲಕ್ಷ್ಯ ಮಾಡುವಂತಹ ಸ್ವಭಾವವನ್ನು ಇರುತ್ತೆ. ತುಂಬ ಬೇಗ ಇವರಿಗೆ ಬರುವಂತಹ ಕೋಪ ವಿಪರೀತವಾಗಿರುತ್ತೆ. ಇವರಿಗೆ ಬಂದಿರುವಂತಹ ಕೋಪದಿಂದ ಇವರ ದೈಹಿಕವಾಗಿ, ಮಾನಸಿಕವಾಗಿ ಆಪ್ತರನ್ನು, ಸ್ನೇಹಿತರನ್ನು, ತನ್ನವರನ್ನು ಈ ಕೋಪದಿಂದ ಕೆಲವೊಂದು ಬಾರಿ ದೂರ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಯಾಕಂದರೆ ಇಲ್ಲಿ ರಾಶ್ಯಾಧಿಪತಿ ಬಂದು ಮೀನರಾಶಿಗೆ ಅಧಿಪತಿ ಗುರು ಮಹಾದೇವ, ಅದೇ ರೀತಿ ನಕ್ಷತ್ರಾಧಿಪತಿ ಬಂದು ಬುಧ ಆಗಿರೋದು. ಇವೆರಡೂ ಕೂಡ ಶುಭಗ್ರಹಗಳೇ, ಮಿತ್ರಗ್ರಹಗಳೇ ಆಗಿರುತ್ತೆ. ಮುಖ್ಯವಾಗಿ ಇದು ಶನಿ ಪರಮಾತ್ಮರ ನಕ್ಷತ್ರ ಅಂತ ಹೇಳಿದ್ದೇವೆ. ಸೊ ಅದಕ್ಕಾಗಿ ಇವರು ತಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕು, ಒಂದು ಸಾಧನೆಯನ್ನು, ಗುರಿಯನ್ನು ತಲುಪಬೇಕು ಅಂದರೆ ಈ ಪ್ರತಿಕೂಲವಾಗಿರುವಂತಹ ಈ ಲೇಜಿನೆಸ್ನ, ಅಲಕ್ಷ್ಯ ಭಾವವನ್ನು, ಪೋಸ್ಟ್ಪೋನ್ಮೆಂಟ್ ಮಾಡುವುದನ್ನು ಅವಾಯ್ಡ್ ಮಾಡಿದ್ರೆ ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ಇವರು ತಮ್ಮ ಗುರಿಗಳನ್ನು, ಕನಸುಗಳನ್ನು ನೆರವೇರಿಸ್ಕೊಳ್ತಾರೆ. ಈಗ ನಾವು ಶನಿ ಪರಮಾತ್ಮ ಅಂತ ಹೇಳಿದ್ದೇವೆ. ಮುಖ್ಯವಾಗಿ ಕೆಲವರಿಗೆ ಶನಿ ಪರಮಾತ್ಮನ ದೋಷಗಳು ಅದು ಯಾವ ರೀತಿ, ಅರ್ಧಾಷ್ಟಮ ರೀತಿಯಲ್ಲಿ ಅಷ್ಟಮ ಶನಿಯಾಗಿ, ಸಾಡೆ ಸಾತಿನ ಶನಿಯಾಗಿ ಈ ಕೆಲವೊಂದು ವಿಷಯಗಳಲ್ಲಿ ದೋಷಗಳಾಗಿ ನೋಡಿಸ್ತಾ ಇರ್ತಾರೆ. ಆದ್ದರಿಂದ ಮುಖ್ಯವಾಗಿ ಈ ನಕ್ಷತ್ರದಲ್ಲಿರುವಂತಹ ಮತ್ತೊಂದು ಮುಖ್ಯವಾಗಿರುವಂತಹ ವಿಷಯ ಏನಪ್ಪ ಅಂದರೆ, ನಕ್ಷತ್ರದಲ್ಲಿರುವಂತಹ 4 ಪಾದಗಳಲ್ಲಿ 4ನೇ ಪಾದಕ್ಕೆ ನಕ್ಷತ್ರ ದೋಷ ಇರುತ್ತೆ. ಈ ನಕ್ಷತ್ರದಲ್ಲಿ 4ನೇ ಪಾದಿರದಲ್ಲಿ ಹುಟ್ಟಿರುವಂತಹ ಮಗುವಿಗೆ ಹುಟ್ಟಿದ 21 ದಿನಗಳು ಅಥವಾ 3 ತಿಂಗಳ ಒಳಗೆ ಈ ನಕ್ಷತ್ರ ಶಾಂತಿ ಮಾಡಿಸುವುದು ಉತ್ತಮ. ಮುಖ್ಯವಾಗಿ
ಈ ನಕ್ಷತ್ರ ದೋಷದಿಂದ ಏನಾಗುತ್ತೆ ಅಂದರೆ ಮಗುವಿನ ತಂದೆಗೆ ಅದು ಹಣಕಾಸಿನ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಅವರ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಕೆಲವೊಂದು ಸಮಸ್ಯೆಗಳು, ಆತಂಕಗಳು, ನಷ್ಟಗಳನ್ನು ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ 4ನೇ ಪಾದದಲ್ಲಿ ಹುಟ್ಟಿರುವಂತಹ ಮಗುವಿಗೆ ಈಗ ಆವಾಗ ಮಾಡಿಸಿಲ್ಲಲ್ಲ ಮತ್ತು ಈಗ ಹೇಗೆ ಅಂತ ಹೇಳಿದ್ರು, ಎಷ್ಟೇ ವಯಸ್ಸಾದ್ರೂ ಕೂಡ ಇನ್ ಕೇಸ್ ಈ ಚೈಲ್ಡ್ಹುಡ್ಡಲ್ಲಿ ಮಾಡಿಸಿದ್ರೆ ಈ ಸಂದರ್ಭದಲ್ಲಾದರೂ ಆ ಮಗುವಿಗೆ ನಕ್ಷತ್ರ ಶಾಂತಿ ಮಾಡಿಸುವುದು ಉತ್ತಮ. ಇದು ಮೀನರಾಶಿಯಲ್ಲಿ ಬರುವಂತಹ ನಕ್ಷತ್ರವಾಗಿರುತ್ತೆ. ಮುಖ್ಯವಾಗಿ ಈ ರೇವತಿ ನಕ್ಷತ್ರದವರದು ಏನಾದರೂ ಈ ಗುರು ಮತ್ತು ಈ ಶುಕ್ರ ಅಧಿಪತಿಯಾಗಿರುವಂತಹ ದ್ವಾದಶ, ಮುಖ್ಯವಾಗಿ ಈ ಶುಕ್ರ ಮತ್ತು ಗುರುವಿನ ಲಗ್ನಗಳಲ್ಲಿ ವೃಷಭ ಲಗ್ನ ಯಾರದು? ಶುಕ್ರನದು. ಅದೇ ರೀತಿ ಗುರುವಿನ ಧನಸ್ಸು ಲಗ್ನ ಏನಾದರೂ ಅಥವಾ ಗುರುವಿನ ಲಗ್ನ ಮೀನರಾಶಿ ಮೀನ ಲಗ್ನ ಆದರೆ, ಮೀನರಾಶಿ ತುಲಾ ಲಗ್ನ, ಮೀನರಾಶಿ ವೃಷಭ ಲಗ್ನ, ಈ ರೀತಿ ಗುರುವಿನ ಮತ್ತು ಶುಕ್ರುವಿನ ಅಂಶಿಯಲ್ಲಿ ಲಗ್ನಗಳಲ್ಲಿ ಏನಾದರೂ ಜನಿಸಿದರೆ ತುಂಬ ಅದೃಷ್ಟವಂತರು ಅಂತ ಹೇಳಬಹುದು. ಇವರ ಜೀವನದಲ್ಲಿ ಉನ್ನತ ಹುದ್ದೆಗಳಿಗೆ, ಉನ್ನತ ಸ್ಥಾನಕ್ಕೆ ಅತಿ ಶೀಘ್ರವಾಗಿ ಹೋಗುವಂತಹ ಅದೃಷ್ಟವನ್ನು ಪಡೆದಿರ್ತಾರೆ. ಆದರೆ ಅವರು ಇನ್ ಕೇಸ್ ನಮ್ಮದು ಅದೇ ಲಗ್ನ ರಾಶಿ, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನಮ್ಮ ಜೀವನದಲ್ಲಿ ಬದಲಾವಣೆ ಅಥವಾ ಬೆಳವಣಿಗೆ ಕಾಣಿಸ್ತಾ ಇಲ್ಲ ಅಂದರೆ, ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿಸಬೇಕಾಗಿರುತ್ತೆ. ವೈಯಕ್ತಿಕ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೂ ಅಥವಾ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಇದ್ರೂ ಅಥವಾ ಗ್ರಹಗಳಿರುವಂತಹ ಸ್ಥಾನದ ಮೇಲೆ ಈ ಆಧಾರಿತವಾಗಿರುತ್ತೆ. ಆದ್ದರಿಂದ ಒಮ್ಮೆ ನಿಮ್ಮ ಜಾತಕವನ್ನು ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಿದ್ದೀವಿ, ಅಂತರ್ಮುಖಿ ಮತ್ತು ಎಕ್ಸ್ಟ್ರೋವರ್ಟ್ ಇಂಟ್ರೋವರ್ಟ್ ಬೋತ್ ಮೈಂಡ್ಸೆಟ್ ಇರುವಂತಹ ಪೀಪಲ್ ಅಂತ ಹೇಳ್ಬೋದು. ತುಂಬ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ. ಏನಾದರೂ ಆದ್ರೂ ಕೂಡ ಓಕೆ ಈಗ ಆಗಿದೆ, ಸೊ ಮುಂದಿನ ದಿನಗಳಲ್ಲಿ ದೇವರ ಮೇಲೆ ಭಾರ ಇದೆ, ನಮಗೂ ಒಂದು ಟೈಮ್ ಬರುತ್ತೆ, ನಮಗೂ ಒಂದು ಕಾಲ ಅಂತ ಬರುತ್ತೆ, ಆ ಟೈಮಲ್ಲಿ ದೇವರ ಅನುಗ್ರಹ ಇರುತ್ತೆ ಅಂತ ಈ ಮುಖ್ಯವಾಗಿ ಇವರಿಗೆ ದ್ರೋಹ ಮಾಡಿರುವಂತಹ ವ್ಯಕ್ತಿಗಳನ್ನು ಕೂಡ ಕ್ಷಮಿಸುವಂತಹ ಸ್ವಭಾವ, ಎಲ್ಲರೂ ನನ್ನವರೇ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಇವರದು ಆಗಿರುತ್ತೆ. ಮುಖ್ಯವಾಗಿ ಈ ವ್ಯಕ್ತಿಗಳು ಪ್ರಕೃತಿ ತುಂಬಿರುವಂತಹ ಪ್ರದೇಶಗಳನ್ನು, ಈ ನೀರಿನ ಪ್ರದೇಶಗಳನ್ನು, ಮೀನರಾಶಿ ಅಲ್ವಾ, ಜಲರಾಶಿ, ಜಲತತ್ವ ರಾಶಿ ಆಗಿರೋದ್ರಿಂದ ಈ ನೀರಿನ ವಾಟರ್ ಫಾಲ್ಸ್ ಆಗಿರ್ಬೋದು, ನದಿಗಳು, ಸಮುದ್ರ ತಡೆಗಳು ಮತ್ತು ಈ ಕೆಲವೊಂದು ಪ್ರಕೃತಿಯ ಮಧ್ಯೆ ಕಾಲ ಕಳೆಯೋದಕ್ಕೆ ಅಂತಹ ಪ್ರಯಾಣಗಳು ಹೋಗೋದಕ್ಕೆ ಪ್ರಯಾಣಗಳನ್ನು ಇಷ್ಟಪಡ್ತಾ ಇರ್ತಾರೆ. ಮುಖ್ಯವಾಗಿ ಈ ವ್ಯಕ್ತಿಗಳು ರೇವತಿ ನಕ್ಷತ್ರದವರಿಗೆ ಶನಿ ಪರಮಾತ್ಮನ ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ಬಾಲ್ಯದಿಂದಲೂ ಏನೋ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಆದ್ದರಿಂದ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆವಾಗಿರಬೇಕು. ಆರೋಗ್ಯ ವಿಷಯಗಳಲ್ಲಿ ಅಲಕ್ಷ್ಯ ಭಾವನೆ, ನೆಗ್ಲೆಕ್ಟ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಆರಂಭದಲ್ಲೇ ಆ ಆರೋಗ್ಯ ಸಮಸ್ಯೆಯನ್ನು ಮೌಖಿಕ ಔಷಧಗಳನ್ನು ಅವಾಯ್ಡ್ ಮಾಡಿ ಪೂರ್ತಿಯಾಗಿ ಡಾಕ್ಟರ್ ವೈದ್ಯರ ಪರ್ಯವೇಕ್ಷಣೆಯಲ್ಲಿ ಚಿಕಿತ್ಸೆ ಪಡೆಯೋದು ಉತ್ತಮವಾಗಿರುತ್ತೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ಇವರು ಎಷ್ಟು ಸಂಪಾದನೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಸಂಪಾದನೆ ಮಾಡಿರುವಂತಹ ವಿಷಯಗಳನ್ನು ಒಂದೆರಡು ದಿನಗಳಲ್ಲಿ ಖರ್ಚು ಮಾಡೋದರಲ್ಲಿ ಈ ವ್ಯಕ್ತಿಗಳು ಹಣಕಾಸು ಅನ್ನೋದು ನಿಲ್ಲಲ್ಲ. ಇನ್ನು ಮುಖ್ಯವಾಗಿ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಪುರುಷರು, ಸ್ತ್ರೀಯರ, ಯಾಕಂದರೆ ಇದು ಶುಕ್ರನಿಗೆ, ಯಾಕಂದರೆ ಶುಕ್ರ ಬಲ ಇರೋಲ್ಲ. ಆದ್ದರಿಂದ ಮುಖ್ಯವಾಗಿ ಪುರುಷರಿಗೆ ಈ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಈ ಪುರುಷರೇನಿದು ಸ್ತ್ರೀಯರ ವಿರೋಧಿ, ಸ್ತ್ರೀಯರಿಂದ ವಿರೋಧಗಳಾಗಿರ್ಬೋದು, ಸ್ತ್ರೀಯರಿಂದ ಸಂಘರ್ಷಣೆಗಳಾಗಿರ್ಬೋದು, ಮನಸ್ಪರ್ಧೆಗಳಾಗಿರಬಹುದು, ಅನಾವಶ್ಯಕವಾಗಿ ನಿಮ್ಮ ಮೇಲೆ ಆರೋಪಗಳು ಬರೋದಾಗಿರಬಹುದು, ನಿಮ್ಮ ಹೆಸರನ್ನು ಕೆಡಿಸುವಂತಹ ಬ್ಲ್ಯಾಕ್ಮೇಲ್ ಮಾಡೋರು ಆಗಿರ್ಬೋದು, ಸ್ತ್ರೀಯರ ರೂಪದಲ್ಲಿ ಬರುತ್ತೆ. ಮುಖ್ಯವಾಗಿ ನಿಮ್ಮ ಅತ್ತೆಯ ಜೊತೆಗೆ ಸಾಕಷ್ಟು ಮನಸ್ಪರ್ಧೆಗಳಾಗಿರ್ಬೋದು ಅಥವಾ ಅವರ ಜೊತೆಗೆ ಜಗಳಗಳಾಗಿರ್ಬೋದು ಇರುತ್ತೆ. ಯಾಕಂದರೆ ಈ ನಕ್ಷತ್ರಕ್ಕೆ ಶುಕ್ರಬಲ ಅನ್ನೋದು ಇರುವುದಿಲ್ಲ. ಆದ್ದರಿಂದ ಅದೇ ರೀತಿ ಕೆಲವೊಂದು ಈ ಸ್ತ್ರೀಯರೊಡನೆ ಅಂದರೆ ಗೌರವ ಭಂಗ ಅಂದರೆ ಕೆಲವೊಂದು ಎಫರ್ಟ್ಸ್, ಅನೈತಿಕ ಅಕ್ರಮ ಸಂಬಂಧಗಳಾಗಿರಬಹುದು. ಇನ್ನು ವೈವಾಹಿಕ ಜೀವನದಲ್ಲಿ ಅನೇಕ ವಿಧವಾಗಿರುವಂತಹ ಕೆಲವೊಂದು ಸಂಶಯಗಳು, ಅನುಮಾನಗಳು ಕಾಡ್ತಾ ಇವರ ಆನಂದಮಯವಾಗಿರುವಂತಹ ಜೀವನವನ್ನು ದುರ್ಬರ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುತ್ತೆ ಈ ರೇವತಿ ನಕ್ಷತ್ರದಲ್ಲಿ. ಮುಖ್ಯವಾಗಿ
ಈ ರೇವತಿ ನಕ್ಷತ್ರದವರಿಗೆ ಮದುವೆ ತುಂಬ ಬೇಗ ಆಗುತ್ತೆ. ಬೇಗ ಅಂದರೆ ಇಂದಿನ ದಿನಗಳಲ್ಲಿ ಮಾಡ್ತಾಯಿದ್ರು 10 ವರ್ಷ, 12 ವರ್ಷ, 13 ವರ್ಷ ಅಂತ. ಬಟ್ ಈಗ ಏನಪ್ಪ ಅಂದರೆ ಮುಖ್ಯವಾಗಿ 18, 19, 20, 21, 20 ಈ ರೀತಿ ಅತಿ ಬೇಗ, ಅಂದರೆ ಲೈಫಲ್ಲಿ ಒಂದು ಗೋಲ್ಸ್ ಇರುತ್ತೆ, ಅದೆಲ್ಲ ಗೊತ್ತಿಲ್ಲ. ಈಗ ಇನ್ ಕೇಸ್ ಏನಾದರೂ ತಮ್ಮ ಹತ್ತಿರ ಸಂಬಂಧಗಳಾಗಿರ್ಬೋದು, ಈ ಸೋದರ ಮಾವ ಅಥವಾ ಸೋದರತ್ತೆ ಮಗ ಇತ್ಯಾದಿ ವಿಷಯಗಳ ಮುಖಾಂತರ ಸ್ವಲ್ಪ ಬೇಗ ಇವರಿಗೆ ಶೀಘ್ರವಾಗಿ ಕಲ್ಯಾಣ ಯೋಗ, ವಿವಾಹ ಯೋಗ ಅನ್ನೋದು ಕೂಡಿ ಬರ್ತಾ ಇರುತ್ತೆ. ಇನ್ನು ರೇವತಿ ನಕ್ಷತ್ರದಲ್ಲಿ ಕೆಲವರಿಗೆ ದ್ವಿವಿವಾಹ, ಎರಡು ಬಾರಿ ವಿವಾಹ ಆಗುವಂತಹ ಕೆಲವೊಂದು ಸಂದರ್ಭಗಳು ಕೂಡ ಬರಬಹುದು. ಆದ್ದರಿಂದ ಈ ವ್ಯಕ್ತಿಗಳಿಗೆ ಅದ್ಭುತವಾಗಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಅಧಿಕ ಲಾಭಗಳನ್ನು ಪಡೆಯಬಹುದು. ಒಳ್ಳೆ ಕ್ಯಾಲ್ಕುಲೇಟೆಡ್ ಮೈಂಡ್ಸೆಟ್, ಒಂದು ಕಮರ್ಷಿಯಲ್ ಸ್ಟ್ರಾಟಜಿಕ್ ಮೈಂಡ್ಸೆಟ್ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಇವರು ಲಾಭಗಳನ್ನು ಪಡೆಯಬಹುದು. ಅದೇ ರೀತಿ ಒಂದೇ ಸಮಯದಲ್ಲಿ 2-3 ಕೆಲಸ ಮಾಡುವಂತಹ ಒಂದು ಮಲ್ಟಿ ಟಾಸ್ಕಿಂಗ್ ನೇಚರ್ನ ಹೊಂದಿರ್ತಾರೆ. ಆದ್ದರಿಂದ ಕೆಲವೊಂದು ವಿಷಯಗಳಲ್ಲಿ ಬರೋ ಅಭಿವೃದ್ಧಿಗೆ ಆತಂಕ ಅಂದರೆ ಇವರಿಗೆ ಬರುವಂತಹ ಕೋಪದಲ್ಲಿ ತಗೊಳ್ಳುವಂತಹ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಇವರ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಮುಖ್ಯವಾಗಿ ಇವರ ಆರೋಗ್ಯದಲ್ಲಿ ಬೆನ್ನುಮೂಳೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು, ಕಾಲು ಕೆಳಗಿನ ಅಂದರೆ ಪಾದಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು. ಮುಖ್ಯವಾಗಿ ಈ ಸ್ತ್ರೀಯರಿಗೆ ಅವರ ಋತುಸ್ರಾವಕ್ಕೆ ಸಂಬಂಧಪಟ್ಟಿರುವಂತಹ, ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಋತುಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಗುಪ್ತ ರೋಗಗಳು ಇವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಪಾದಗಳ ಮೊದಲನೇ ಪಾದ, 2ನೇ, 3ನೇ, 4ನೇ ಪಾದಗಳಲ್ಲಿ ಹುಟ್ಟಿರುವಂತಹ ಜಾತಕರ ಬಗ್ಗೆ ನಾವು ತಗೊಳ್ಳೋದಾದರೆ ಮುಖ್ಯವಾಗಿ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಈ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಕಾಯಿಲೆಗಳು, ಸ್ಟಂಟ್ ಹಾಕೋದು ಅಥವಾ ಕ್ಲಾಟ್ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಇತ್ಯಾದಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇನ್ನು 2ನೇ ಪಾದದಲ್ಲಿ ಹುಟ್ಟಿರುವಂತಹ ರೇವತಿ ನಕ್ಷತ್ರದ ಜಾತಕದವರು ವಿಪರೀತವಾಗಿ, ಅಂದರೆ ಈ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರಂದರೆ ಇವರು ಹಾರ್ಡ್ ವರ್ಕ್ ನೇಚರ್ ಯಾವ ರೀತಿ ಇರುತ್ತಂದರೆ ಅದೇ ರೀತಿ ಇವರಿಗೆ ಫಲಗಳು, ಅದು ಎಕ್ಸ್ಪೆಕ್ಟೇಷನ್ ಮಟ್ಟದಲ್ಲಿ ಇವರಿಗೆ ಫಲಗಳು, ರಿಸಲ್ಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಷ್ಟಪಡೋಕ್ಕೆ, ಅಂದರೆ ನಾವು ಹುಟ್ಟಿರೋದೇ ಕಷ್ಟ ಬೀಳೋಕ್ಕೆ, ಹಾರ್ಡ್ ವರ್ಕ್ ಮಾಡೋದಕ್ಕೆ, ಎಫರ್ಟ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ವಿಪರೀತವಾಗಿ ಈ ಮುಖ್ಯವಾಗಿ ಕಷ್ಟವನ್ನು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರಿಗೆ ವಿವಾಹ ಆಗೋದಾಗಿರ್ಬೋದು, ತಡ ಆಗಿರ್ಬೋದು, ಲೈಫಲ್ಲಿ ಸೆಟ್ಲ್ ಆಗೋದಾಗಿರ್ಬೋದು, ಆಲ್ಮೋಸ್ಟ್ ಒಂದು 35 ಇಯರ್ಸ್ ಅವ್ರಿಗೂ ಒಂದು ಸ್ಥಿರತ್ವ ಅನ್ನೋದು ಇರುವುದಿಲ್ಲ. ಇನ್ ಕೇಸ್ ವಿವಾಹಿಕ ಜೀವನದಲ್ಲಿಯೂ ಕೂಡ ಏನೋ ಒಂದು ಕಿರಿಕಿರಿ ಸಮಸ್ಯೆಗಳು, ಅನುಮಾನಗಳು, ಸಂಶಯಗಳು ಇತ್ಯಾದಿ ವೈವಾಹಿಕ ಜೀವನದಲ್ಲಿ ಕೂಡ ಅಷ್ಟೊಂದು ಈ ಆನಂದ ಸುಖಮಯ ಜೀವನ ಸ್ವಲ್ಪ ಕಷ್ಟ ಆಗಿರುತ್ತೆ. ಇನ್ನು ಮುಖ್ಯವಾಗಿ 3ನೇ ಪಾದದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಈ ತುಂಬ ಅದ್ಭುತವಾಗಿರುವಂತಹ ಈ ಕಾಯಕ ಮಾಡಿ ಕೆಲವೊಂದು ವ್ಯಾಪಾರ ಉದ್ಯೋಗಗಳಿಂದ ಸಂಪಾದನೆ ಮಾಡ್ತಾರೆ. ಒಳ್ಳೆಯ ವ್ಯಕ್ತಿಗಳ ಮುಖಾಂತರ ಇವರಿಗೆ ಕೆಲವೊಂದು ದುಶ್ಚಟಗಳು, ದುಸ್ಸಹವಾಸಗಳು ಇದ್ರೂ ಕೂಡ ಇವರಿಗಿರುವಂತಹ ಪರಿಚಯಗಳು, ಕಾಂಟ್ಯಾಕ್ಟ್ಗಳ ಮುಖಾಂತರ ಈ 4 ಜನರಿಗೆ ತೀರ್ಪು ಹೇಳುವಂತಹ, 4 ಜನಕ್ಕೆ ಒಳ್ಳೆಯ ಜಡ್ಜ್ಮೆಂಟ್ ಹೇಳುವಂತಹ, ಪಂಚಾಯಿತಿಯಲ್ಲಿ ಒಂದು ರಾಜಿ ಸೆಟಲ್ಮೆಂಟ್ ಮಾಡುವಂತಹ ವ್ಯಕ್ತಿಗಳಾಗಿ, ಗಣ್ಯ ವ್ಯಕ್ತಿಯಾಗಿ ಹೆಸರು ಗಳಿಸ್ತಾರೆ. ಆದ್ದರಿಂದ ಇವರಿಗೆ ಎಷ್ಟೇ ಚಟಗಳು, ಎಷ್ಟೇ ವ್ಯಸನಗಳು ಇದ್ರೂ ಕೂಡ ಸಮಾಜದಲ್ಲಿ ಒಂದು ಉನ್ನತವಾಗಿರುವಂತಹ ಗೌರವ ಇವರಿಗೆ ಇರುತ್ತೆ. ಇನ್ನು 4ನೇ ವಿಷಯ ಆದರೆ ಈ 3ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಅನಾವಶ್ಯಕವಾಗಿರುವಂತಹ ಜಗಳಗಳಲ್ಲಿ, ಪರ್ಸನಲ್ ವಿಷಯಗಳಲ್ಲಿ ಇನ್ವಾಲ್ವ್ ಆಗದೆ ದೂರವಾಗಿರಬೇಕಾಗಿರುತ್ತೆ. ಇನ್ನು 4ನೇ ಪಾದ ಇದೊಂದು ರೀತಿ, ಇನ್ ಕೇಸ್ ಈ 4ನೇ ಪಾದ ನಕ್ಷತ್ರದವರು ಏನಾದರೂ ಸ್ವಂತ ಲಗ್ನ, ಮೀನ ಲಗ್ನದಲ್ಲಿ ಜನನವಾಗಿದ್ದರೆ ಅದ್ಭುತವಾಗಿರುವಂತಹ ಅದೃಷ್ಟವನ್ನು ಪಡೀತಾರೆ. ಇನ್ನು ಮುಖ್ಯವಾಗಿ ಇವರು ಮಾಡುವಂತಹ ಪ್ರತಿಯೊಂದು ದೈವಾರಾಧನೆಗೆ, ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ದೇವರ ಅನುಗ್ರಹ, ಗುರುವಿನ ಅನುಗ್ರಹ ಅದ್ಭುತವಾಗಿರೋದರಿಂದ ಇವರ ಅನುಷ್ಠಾನ ಮಾಡುವುದರಿಂದ ಈಗ ಫಾರ್ ಎಕ್ಸಾಂಪಲ್ ಒಂದು ಮಂತ್ರ ಬಲ ಇರುತ್ತೆ. ಈ ಕೆಲಸಗಳಾಗಬೇಕಂದ್ರೆ ಈ ಮಂತ್ರವನ್ನು ಅನುಷ್ಠಾನ ಮಾಡಬೇಕು. ಈಗ ಲಲಿತಾ ಸಹಸ್ರನಾಮ ಆಗಿರಬಹುದು, ಹನುಮಾನ್ ಚಾಲೀಸ ಆಗಿರಬಹುದು, ಅಥವಾ ಈ ಗಾದಾ ಸಪ್ತಶತಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ದುರ್ಗಾ ಸಪ್ತಶತಿ ಆಗಿರ್ಬೋದು, ಶನಿ ಚಾಲೀಸ ಆಗಿರ್ಬೋದು. ಈ ವ್ಯಕ್ತಿಗಳಿಗೆ ಮಂತ್ರದ ಅನುಷ್ಠಾನ, ಮಂತ್ರೋಪಾಸನದಿಂದ
ಶಕ್ತಿ ಉಪಾಸನದಿಂದ ಈವರೆಗೆ ಅದ್ಭುತವಾಗಿ ಕೆಲವೊಂದು ಶಕ್ತಿಗಳು ಅತಿ ಬೇಗ ಸಿದ್ಧಿಯಾಗುತ್ತೆ ಈ 4ನೇ ಪಾದದಲ್ಲಿ ಹುಟ್ಟಿರುವಂತಹ ಜನನವಾಗಿರುವಂತಹ ಮಕ್ಕಳಿಗೆ. ಮುಖ್ಯವಾಗಿ ಇನ್ ಕೇಸ್ ಈ 4ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ನಮಗೆ ಅದ್ಭುತವಾಗಿರುವಂತಹ ಒಂದು ರಾಜಯೋಗ, ಒಂದು ಅದೃಷ್ಟವಾಗಿರುವಂತಹ ಒಂದು ಯೋಗ ಬರಬೇಕು ಅಂದರೆ ಇವರು ಜನ್ಮಸ್ಥಳದಿಂದ ಅಥವಾ ಇವರು ಫ್ಯಾಮಿಲಿ ಇರುವಂತಹ ಸ್ಥಳದಿಂದ ಖಾಲಿ ಮಾಡಬೇಕಾಗಿರುತ್ತೆ. ಅಂದರೆ ಇವರಿರುವಂತಹ ಸ್ಥಳದಿಂದ ದೂರದ ಪ್ರದೇಶದಲ್ಲಿ ಸ್ಥಿರ ನಿವಾಸವಾಗಿರಬಹುದು, ವಿದೇಶದಲ್ಲಿ ಸ್ಥಿರ ಗೃಹ ನಿವಾಸವಾಗಿರಬಹುದು. ಇವರಿಗೆ ಅನುಕೂಲವಾಗಿರುತ್ತೆ, ಅದ್ಭುತವಾಗಿರುವಂತಹ ಯೋಗ ಕೂಡಿ ಬರುತ್ತೆ. ಬಟ್ ಜನ್ಮಸ್ಥಾನದಲ್ಲಿ ಇವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಅಷ್ಟೊಂದು ಬೆಳವಣಿಗೆ, ಅಭಿವೃದ್ಧಿ ಅನ್ನೋದು ಆಗುವುದಿಲ್ಲ. ಆದ್ದರಿಂದ ಈ ಮೀನರಾಶಿಯಲ್ಲಿ ಹುಟ್ಟಿರುವಂತಹ 4 ಪಾದದವರು ಮುಖ್ಯವಾಗಿ ಈ ಒಳ್ಳೆಯ ಅನುಕೂಲ ಫಲಗಳು ಬರಬೇಕು ಮುಂದಿನ ದಿನಗಳಲ್ಲಿ ಅಂದರೆ ಇವರು ಪ್ರತಿನಿತ್ಯವೂ ಕೂಡ ಶನಿ ಪರಮಾತ್ಮನ ನಕ್ಷತ್ರ ಆಗಿರೋದರಿಂದ ಪ್ರತಿನಿತ್ಯವೂ ಶನಿ ಚಾಲೀಸ ಪಠನೆ ಮಾಡುವುದರಿಂದ, ಕಪ್ಪು ಎಳ್ಳುವನ್ನು ದಾನ ನೀಡುವುದರಿಂದ, ಈ ಕಪ್ಪು ವಸ್ತ್ರಗಳನ್ನು, ಪಾದರಕ್ಷೆಗಳನ್ನು ಈ ಬಡವರಿಗೆ, ಅನಾಥರಿಗೆ ದಾನ ಮಾಡುವುದರಿಂದ, ಪ್ರತಿ ವರ್ಷವೂ ಕೂಡ ಕೆಲವೊಂದು ಈ ಹಸುಗೊಂಡಿರುವಂತಹ ವ್ಯಕ್ತಿಗಳೇ ಅನ್ನದಾನ ಮಾಡುವುದರಿಂದ ಸಾಕಷ್ಟು ಸುಖ ಸಂಪತ್ತನ್ನು ಇವರ ಜೀವನದಲ್ಲಿ ಪಡೆಯಬಹುದು ಅಂತ ಹೇಳ್ತಾ, ಇವರಿಗೆ ಆ ಶ್ರೀ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.